ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವ ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಬರೆ ಹಾಕಲಾಗಿದೆ. ಉತ್ಪಾದಕರಿಗೆ ನೆರವು, ಪಶು ಆಹಾರಗಳ ಬೆಲೆ ಹೆಚ್ಚಳದ ಹೊಂದಾಣಿಕೆ ಸೇರಿದಂತೆ ಹಲವಾರು ಕಾರಣದಿಂದ ಹಾಲಿನ ದರ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಪರಿಷ್ಕೃತ ದರವು ನಾಳೆಯಿಂದಲೇ ಜಾರಿಗೆ ಬರುತ್ತಿದೆ. ನೀಲಿ ಪ್ಯಾಕೆಟ್ ಹಾಲು 42ರಿಂದ 44 ರೂಪಾಯಿ, ನೀಲಿ ಪ್ಯಾಕೆಟ್ ಟೋನ್ಡ್ ಹಾಲು 43ರಿಂದ 45 ರೂಪಾಯಿ, ಆರೆಂಜ್ ಪ್ಯಾಕೆಟ್ ಹಾಲು 46ರಿಂದ 48 ರೂಪಾಯಿ, ಆರೆಂಜ್ ಸ್ಪೆಷಲ್ ಹಾಲು 48ರಿಂದ 50 ರೂಪಾಯಿ, ಶುಭಂ ಹಾಲು 48ರಿಂದ 50 ರೂಪಾಯಿ, ಸಮೃದ್ಧಿ ಹಾಲು 51ರಿಂದ 53 ರೂಪಾಯಿ, ಶುಭಂ ಟೋನ್ಡ್ ಹಾಲು 49ರಿಂದ 51 ರೂಪಾಯಿ, ಸಂತೃಪ್ತಿ ಹಾಲು 55ರಿಂದ 57 ರೂಪಾಯಿ, ಶುಭಂ ಗೋಲ್ಡ್ ಹಾಲು 49ರಿಂದ 51 ರೂಪಾಯಿ, ಶುಭಂ ಡಬಲ್ ಟೋನ್ಡ್ ಹಾಲು 41ರಿಂದ 43 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಮೊಸರು, ಮಜ್ಜಿಗೆ ಸೇರಿದಂತೆ ಇತರೆ ಉತ್ಪನ್ನಗಳ ಬೆಲೆಯಲ್ಲಿ ಬದಲಾವಣೆ ಮಾಡಿಲ್ಲ. 1,000 ಮಿಲಿಲೀಟರ್ ಹಾಲಿಗೆ 50 ಮಿಲಿಲೀಟರ್ ಹಾಲನ್ನು ಹೆಚ್ಚುವರಿಯಾಗಿ ಸೇರಿಸಿ ಮಾರಾಟ ಮಾಡಲಾಗ್ತಿದೆ. ಪ್ರಸ್ತುತ ಲೀಟರ್ಗೆ 44 ರೂಪಾಯಿ ಇರುವ 1 ಲೀಟರ್ ಹಾಲಿನ ಬೆಲೆಯು ಬುಧವಾರದಿಂದ 46 ರೂಪಾಯಿ ಆಗಲಿದೆ. ಹಾಗೆಯೇ 22 ರೂಪಾಯಿ ದರವಿರುವ 550 ಮಿಲಿಲೀಟರ್ ಪ್ಯಾಕೆಟ್ ಹಾಲು 24 ರೂಪಾಯಿಗೆ ಮಾರಾಟವಾಗಲಿದೆ ಎಂದು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅವರು ಬೆಂಗಳೂರಿನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಲು ಮಂಡಳಿಯು ದೇಶದಲ್ಲಿ ಹಾಲು ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದ್ದು ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದರು. ಪ್ರತಿನಿತ್ಯ 98.17 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಿದೆ. ಸದ್ಯದಲ್ಲಿಯೇ ಇದು 1 ಕೋಟಿ ಲೀಟರ್ ಸಂಗ್ರಹದ ಮೈಲಿಗಲ್ಲನ್ನು ತಲುಪಲಿದೆ. ಇದು ಹೊಸ ದಾಖಲೆಯಾಗಲಿದೆ. ಇದಕ್ಕೆ ರಾಜ್ಯದ 27 ಲಕ್ಷ ಹಾಲು ಉತ್ಪಾದಕರು ಕಾರಣ ಎಂದು ಹೇಳಿದ್ದಾರೆ.